ಆಕಾಶವಾಣಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ. ಶುಭೋದಯ ಮಕ್ಕಳೇ. ತಮಗೂ ಶುಭೋದಯ ಸರ್. ನಂದಿತಾ, ಈ ದಿನ ನಾವೆಲ್ಲ ಇಲ್ಲಿ ಏಕೆ ಸೇರಿದ್ದೇವೆ ಎಂದು ತಿಳಿದಿದೆಯೇ? ಗೊತ್ತು ಸರ್. ಈ ದಿನ ಜೂನ್ 5 ವಿಶ್ವ ಪರಿಸರ ದಿನ. ಇದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಮಾತನಾಡಲು ನಾವಿಲ್ಲಿ ಸೇರಿದ್ದೇವೆ. ಹೌದು, ನೀನು ಹೇಳಿದ್ದು ಸರಿ ಇದೆ. ಪ್ರಾರ್ಥನಾ, ಇದೇ ದಿನ ಅಂದ್ರೆ ಜೂನ್ 5 ವಿಶ್ವ ಪರಿಸರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನಿನಗೆ ತಿಳಿದಿದೆಯೇ? ಹೌದು ಸರ್, ನೀವೇ ಹೇಳಿದ್ರಲ್ಲ ಸರ್. 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ವಿಶ್ವಸಂಸ್ಥೆಯ ವಾರ್ಷಿಕ ಸಭೆ ಜೂನ್ 5ರಿಂದ 16ರವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಒಂದು ವಿಷಯದೊಂದಿಗೆ ಒಂದೊಂದು ದೇಶದ ಪ್ರಾಯೋಜಕತ್ವದಲ್ಲಿ ನಡೆಯುವುದು ಎಂದು ನಿರ್ಧರಿತವಾಯಿತು. ಇದರಂತೆ 2025ರ ಪ್ರಾಯೋಜಕತ್ವ ದಕ್ಷಿಣ ಕೊರಿಯಾ ದೇಶ ವಹಿಸಿಕೊಂಡಿದ್ದು, ಈ ವರ್ಷದ ವಿಷಯ ಪುಟ್ಟಿಂಗ್ ಆನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್, ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸುವುದು. ಇತ್ತೀಚೆಗೆ ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲವೂ ಪ್ಲಾಸ್ಟಿಕ್ ಮಯವಾಗಿದೆ. ಇದನ್ನು ಕೊನೆಗಾಣಿಸಲು ಇರುವ ಒಂದು ಭೂಮಿಯನ್ನು ರಕ್ಷಿಸಲು ಸಮುದ್ರ ಹಾಗೂ ನದಿಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಗುಡ್ ಪ್ರಾರ್ಥನಾ, ಚೆನ್ನಾಗಿಯೇ ನೆನ್ಪಿಟ್ಕೊಂಡು ಹೇಳಿದೀಯಾ. ಅಪೂರ್ವ, ಭಾರತ ಯಾವ ವರ್ಷ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವ ವಹಿಸಿಕೊಂಡಿತ್ತು ಎಂದು ತಿಳಿಸುವೆಯಾ? ಆಯ್ತು ಸರ್. 2018ರಲ್ಲಿ ಭಾರತ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿತ್ತು. ನವದೆಹಲಿ ಹಾಗೂ ದೇಶದ ನಾನಾ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ವಿಷಯದೊಂದಿಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು. ಇದಕ್ಕೂ ಮೊದಲು 2011ರಲ್ಲಿ ಪ್ರಾಯೋಜಕತ್ವ ವಹಿಸಿಕೊಂಡು ಅಂದಿನ ವಿಷಯ ಫಾರೆಸ್ಟ್ ನೇಚರ್ ಅಟ್ ಯುವರ್ ಸರ್ವಿಸ್ ಎಂಬ ವಿಷಯವನ್ನು ಹೊಂದಿತ್ತು. ಗುಡ್ ಅಪೂರ್ವ, ವಿಷಯ ಸಂಗ್ರಹ ಚೆನ್ನಾಗಿ ಮಾಡಿದ್ದೀಯ. ಒಟ್ಟಾರೆ 1973ರಿಂದ ನಿರಂತರವಾಗಿ ವಿಶ್ವದ ನಾನಾ ದೇಶಗಳಲ್ಲಿ ಈ ವಿಶ್ವ ಪರಿಸರ ದಿನವನ್ನ ಆಯೋಜನೆ ಮಾಡುತ್ತಾ, ಹಾಗೆ ವಿಶ್ವಕ್ಕೆ ಕಂಟಕವಾಗುವ ಹಾಗೂ ನೆಲ, ಜಲ, ಗಾಳಿ ಈ ಮೂರನ್ನು ಕಲುಷಿತಗೊಳಿಸುತ್ತಿರುವ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಷಯದೊಂದಿಗೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಆದರೂ ಜನ ಎಚ್ಚೆತ್ತುಕೊಳ್ಳದೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನಾದರೂ ಜಾಗೃತರಾಗದಿದ್ದರೆ ಇರುವ ಒಂದು ಭೂಮಿಯೂ ಕಲುಷಿತಗೊಂಡರೆ ನಾವು ಹೋಗುವುದಾದರೂ ಎಲ್ಲಿಗೆ, ಅಲ್ಲವೇ? ಹೌದು ಸರ್, ನೀವು ಹೇಳಿದ್ದು ಸರಿ ಇದೆ. ಸರ್, ನಾನು ಮೊನ್ನೆ ಸಿಟಿಗೆ ಹೋಗಿದ್ದೆ. ಅಲ್ಲಿ ಒಂದು ಹಸು ಕಸದ ತೊಟ್ಟಿಯ ಬಳಿ ಮೇಯುತ್ತಾ ಇತ್ತು. ಅದರ ಹೊಟ್ಟೆ ಇಷ್ಟು ದಪ್ಪ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಮರಿ ಹಾಕಬಹುದು ಎಂದು ನನಗೆ ಅನ್ನಿಸಿತು. ನಮ್ಮ ಹಳ್ಳಿಯಲ್ಲಿ ಗರ್ಭಧರಿಸಿದ ಹಸುವಿನ ಹೊಟ್ಟೆ ಕೂಡ ಇಷ್ಟು ದೊಡ್ಡದಿರುವುದಿಲ್ಲ. ನನಗೆ ಅನಿಸುತ್ತೆ ಈ ಹಸುವಿನ ಹೊಟ್ಟೆಯಲ್ಲಿ 2 ಅಥವಾ 3 ಕರುಗಳು ಇರಬಹುದು ಅಂತ. ನೂತನ್, ನೀನು ನೋಡಿದ್ದೇನೋ ಸರಿಯಾಗಿದೆ, ಆದರೆ ನಿನ್ನ ಆಲೋಚನೆ ಸರಿ ಮಾಡಿಕೊಳ್ಳಬೇಕು. ಏಕೆಂದ್ರೆ ಸಿಟಿಗಳಲ್ಲಿ ಕೆಲವು ಮನೆಗಳು ಉಳಿದ ಆಹಾರವನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಂಗ್ರಹಿಸಿ ತಂದು ಅದನ್ನ ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಪಾಪ ಆ ಮೂಕ ಪ್ರಾಣಿಗಳು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಎಸೆದ ಆಹಾರವನ್ನು ಸೇವಿಸುವ ಜೊತೆಗೆ ಹಾಗೆ ಪ್ಲಾಸ್ಟಿಕ್ ಕವರನ್ನು ಕೂಡ ಸೇವಿಸಿಬಿಡುತ್ತವೆ. ಹೌದಾ ಸರ್? ಅದು ಜೀರ್ಣವಾಗದೆ ಹೊಟ್ಟೆಯಲ್ಲೇ ಉಳಿದು ದಿನದಿಂದ ದಿನಕ್ಕೆ ಇದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆಯಲ್ಲೇ ಸಂಗ್ರಹವಾಗಿ ಅದರ ಹೊಟ್ಟೆ ಇಷ್ಟು ದೊಡ್ಡದಾಗಿ ಗರ್ಭಧರಿಸಿದಂತೆ ಕಾಣುತ್ತದೆ ಹಾಗೂ ಮಾರಣಾಂತಿಕವೂ ಆಗಬಹುದು. ಹೌದಾ ಸರ್? ಸರ್, ಮೊನ್ನೆ ದಿನ ಬಂದ ಭಾರೀ ಮಳೆಗೆ ನಮ್ಮೂರ ಕೆರೆ ತುಂಬಿ ಕೋಡಿ ಬಿದ್ದಿತ್ತು. ಕೋಡಿ ನೀರು ಹೊರಗೆ ರಭಸವಾಗಿ ಬರುವಾಗ ನಮ್ಮ ಎತ್ತರಕ್ಕೆ ಸೋಪಿನ ನೊರೆ ಉಕ್ಕಿ ಬರುತ್ತಾ ಇತ್ತು. ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಆ ನೊರೆಯನ್ನು ಒಬ್ಬರ ಮೇಲೆ ಒಬ್ಬರು ಎರಚುತ್ತಾ ಇದ್ವಿ ಸರ್. ಜೊತೆಗೆ ಕೆರೆ ನೀರು ಒಂದು ರೀತಿಯಲ್ಲಿ ವಾಸನೆ ಬರುತ್ತಾ ಇದ್ದು ನೋಡಲು ಕಡು ಬಣ್ಣದಲ್ಲಿ ಇತ್ತು. ಅಲ್ಲ ಸರ್, ನೀವು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆಯ ನೀರು ಶುದ್ಧ ನೀರು, ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ವಾಸನೆಯೂ ಇಲ್ಲ ಎಂದು ಹೇಳಿದ್ರಿ. ಆದರೆ ಅದೇ ಕೆರೆಯಲ್ಲಿ ಸಂಗ್ರಹವಾದ ಮಳೆ ನೀರಿಗೆ ಬಣ್ಣ ಇದೆ,
ವಾಸನೆ ಇದೆ ಹಾಗೂ ಒಂದು ರೀತಿಯ ರುಚಿ ಇದೆ. ಇದು ಹೇಗೆ ಸರ್? ಮಧು, ನಾನು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆ ನೀರು ನೀರಿನ ಮೂಲಗಳಿಂದ ಬಾಷ್ಪ ವಿಸರ್ಜನೆಯಿಂದ ಉತ್ಪತ್ತಿಯಾದ ನೀರು. ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ಹಾಗೆ ವಾಸನೆ ಕೂಡ ಇರುವುದಿಲ್ಲ. ಈ ಮಾತು 100% ಸತ್ಯ. ಆದರೆ ಆ ನೀರು ವಾತಾವರಣದ ಮೂಲಕ ಭೂಮಿಗೆ ಸೇರಿದಾಗ ಇಲ್ಲಿನ ಲವಣಾಂಶಗಳು ಮಿಶ್ರಣಗೊಂಡು ಅದಕ್ಕೆ ಬಣ್ಣ, ರುಚಿ ಮತ್ತು ವಾಸನೆ ಬರುತ್ತದೆ. ಇಂದು ರೈತರು ಬಳಸುತ್ತಿರುವ ಅಗತ್ಯಕ್ಕಿಂತ ಹೆಚ್ಚಾದ ರಾಸಾಯನಿಕಗಳು, ಕೈಗಾರಿಕೆಗಳು ಶುದ್ಧೀಕರಿಸದೆ ಬಿಡುವ ಕಲುಷಿತ ನೀರಿನಿಂದ ಈ ಶುದ್ಧ ನೀರಿನ ಶುದ್ಧತೆ ಹಾಳಾಗಿದೆ. ನೀರಿನಲ್ಲಿ ಬೆರೆತ ಈ ರೀತಿಯ ಅಪಾಯಕಾರಿ ರಾಸಾಯನಿಕಗಳು ನೀರಿನಲ್ಲಿ ನೊರೆ ಉಂಟಾಗುವಂತೆ ಮಾಡುತ್ತವೆ. ಇದರಿಂದ ಜಲಚರಗಳ ಬದುಕು ನಾಶವಾಗುವ ಜೊತೆಗೆ ಮನುಷ್ಯನ ಮೇಲೂ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತದೆ. ಹೌದಾ ಸರ್? ಹೌದು. ಪ್ರಾರ್ಥನಾ, ನೀನು ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನ ಹೇಳುವೆಯಾ? ಆಗಲಿ ಸರ್, ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನು ಹೇಳುತ್ತೇನೆ. ಅವು ಯಾವುವೆಂದರೆ ಜಾಗತಿಕ ಜಾಗೃತಿ ಮೂಡಿಸುವುದು, ಪರಿಸರವನ್ನು ರಕ್ಷಿಸಲು ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳುವುದು, ತುರ್ತು ಪರಿಸರ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು, ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸಮುದಾಯವನ್ನು ಸಜ್ಜುಗೊಳಿಸುವುದು, ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪ್ರತಿಪಾದಿಸುವುದು, ಹವಾಮಾನ ಬದಲಾವಣೆ, ಅರಣ್ಯನಾಶ, ಮಾಲಿನ್ಯ ಮತ್ತು ಜೀವವೈವಿಧ್ಯತೆಯ ನಷ್ಟದಂಥ ಜಾಗತಿಕ ಪರಿಸರ ಸವಾಲುಗಳ ಬಗ್ಗೆ ಗಮನ ಸೆಳೆಯುವುದು, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯಲ್ಲಿ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ದೇಶಗಳ ಪ್ರಯತ್ನಗಳ ಯಶಸ್ಸನ್ನು ಗುರುತಿಸುವುದು. ಸರ್, ನಮ್ಮ ತಂದೆ ಹೇಳ್ತಾ ಇದ್ರು, ಅವರು ಚಿಕ್ಕವರಾಗಿದ್ದಾಗ ನಮ್ಮದು ಹಳೆಯ ಜಂತೆ ಮನೆ ಇತ್ತು. ಅಂದರೆ ಮರದ ಮುಟ್ಟು ಮತ್ತು ಮಣ್ಣಿನಿಂದ ಚಾವಣಿ ಮಾಡಿರುವ ಮನೆ. ಗುಬ್ಬಚ್ಚಿಗಳು ಅದರ ತುಂಬ ಗೂಡು ಕಟ್ಟಿ ಮರಿ ಮಾಡ್ತಾ ಇದ್ದವಂತೆ. ಒಂದೊಂದು ಬಾರಿ ಗುಬ್ಬಚ್ಚಿಗಳ ಮರಿ ಜಾರಿ ಕೆಳಗೆ ಬಿದ್ದಾಗ ನಮ್ಮ ತಂದೆ ಅವರೆಲ್ಲ ಅದನ್ನು ಹಿಡಿದುಕೊಳ್ಳಲು ಹೋಗ್ತಾ ಇದ್ರಂತೆ. ಆಗ ನಮ್ಮ ಅಜ್ಜಿ, ಮುಟ್ಟಬೇಡ್ರೋ, ಮನುಷ್ಯರು ಮುಟ್ಟಿದರೆ ತಾಯಿ ಮರಿಗಳನ್ನು ತನ್ನ ಬಳಿ ಸೇರಿಸುವುದಿಲ್ಲ ಎಂದು ಬೈತಾ ಇದ್ರಂತೆ. ಈಗ RCC ಮನೆಗಳಾಗಿ ಆ ಗುಬ್ಬಚ್ಚಿಗಳೆಲ್ಲ ಕಾಣದಂಗೆ ಆಗಿಬಿಟ್ವು. ಹಾಗಾದರೆ ಆ ಗುಬ್ಬಚ್ಚಿಗಳೆಲ್ಲ ಎಲ್ಲಿ ಹೋದ್ವು ಸರ್? ಹೌದು ಮಗು, ನೀನು ಹೇಳೋದೆಲ್ಲ ಸರಿಯಾಗೇ ಇದೆ. ಹಿಂದೆ ಗೂಡು ಕೊಟ್ಟೋಕೆ ಪಕ್ಷಿಗಳಿಗೆ ಹಲವು ಜಾಗ ಇರ್ತಾ ಇದ್ವು. ಅಂದ್ರೆ ಮರದ ಮೇಲೆ, ಬಾವಿಯಲ್ಲಿನ ಸಣ್ಣ ಪೊದೆಗಳು, ಮನೆಯ ಜಗಲಿಗಳು, ಹೀಗೆ ಅನೇಕ ಕಡೆ ಗೂಡು ಕಟ್ಟಿ ಮನುಷ್ಯರ ಜೊತೆ ಬೆರೆತು ಬದುಕ್ತಾ ಇದ್ವು. ಹಾಗೆಯೇ ರೈತರು ತಾವು ಬೆಳೆದಂತಹ ಧಾನ್ಯದ ಒಂದು ಭಾಗ ಅವುಗಳಿಗೂ ಸೇರ್ತಾ ಇತ್ತು. ಇಂದು RCC ಮನೆಗಳಿಗೆ ಗೂಡು ಕಟ್ಟಲು ಈ ನಮ್ಮ ಪಕ್ಷಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಅದಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ನಾವು ಬಳಸುವ ಫೋನ್ಗಳಿಂದ ಅದರ ರೇಡಿಯೋ ತರಂಗಗಳು ಅವುಗಳ ಜೀವನ ವಿಧಾನವನ್ನು ಹಾಳು ಮಾಡಿವೆ. ಹಾಗೆಯೇ ಅವುಗಳ ಸಂತಾನವೇ ನಶಿಸಿ ಹೋಗ್ತಾ ಇದೆ. ಒಟ್ಟಾರೆ ಈ ಬದಲಾದ ಮಾನವನ ಜೀವನದ ಶೈಲಿಯಿಂದ ಪಕ್ಷಿಗಳ ಒಂದು ಬದುಕುವ ಹಕ್ಕನ್ನೇ ನಾವು ಕಸ್ಕೊಂಡಿದ್ದೇವೆ. ಆಯಿತು ಮಕ್ಕಳೇ, ನೀವು ಪರಿಸರ ಜಾಗೃತಿಯ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ತುಂಬಾ ಸಂತೋಷ. ಭಾರತ ಸರ್ಕಾರವು ಪರಿಸರ ಸಂರಕ್ಷಣೆಗಾಗಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದೆ. ಇದರ ಅಂಗವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಹರಿಯಬ್ಬೆ ಸೇರಿ ದಿನಾಂಕ 5/6/2025 ಶುಕ್ರವಾರ ಮಗುವಿಗೊಂದು ಗಿಡ ಹಾಗೆ ಶಾಲೆಗೊಂದು ವನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ದಿನ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಬೇಕು. ಆ ದಿನ ಏನೇನು ಕಾರ್ಯಕ್ರಮಗಳು ನಡೆಯುತ್ತವೆ ಸರ್? ಆ ದಿನ ಬೆಳಗ್ಗೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಹಾಗೂ ತಾಯಂದಿರು ಶಾಲೆಗೆ ಬಂದು ತಮ್ಮ ಕೈಯಾರೆ ಗಿಡಗಳನ್ನು ನೆಟ್ಟು ತಮ್ಮ ತಮ್ಮ ಮಕ್ಕಳಿಗೆ ಹಾರೈಕೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಪ್ರತಿ ಗಿಡಕ್ಕೂ ಮಕ್ಕಳ ತಾಯಂದಿರ ಹೆಸರಿನಲ್ಲಿ ಫಲಕಗಳನ್ನು ಅಳವಡಿಸಿ ಪ್ರತಿ ಮಗು ಅವನಿಗೆ ವಹಿಸಿದ ಗಿಡವನ್ನು ತನ್ನ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡಷ್ಟೇ ರೀತಿಯಲ್ಲಿ ಆ ಗಿಡವನ್ನು ಪೋಷಿಸಿ ಬೆಳೆಸಬೇಕಾಗಿದೆ. ಅವರು ಇಲ್ಲಿ ಇರುವಷ್ಟು ದಿನ ಅದರ ರಕ್ಷಣೆ ಅವರ ಜವಾಬ್ದಾರಿಯಾಗಿರುತ್ತದೆ. ಇಲ್ಲಿ ನೇರಳೆ ಹಾಗೂ ಇತರ ಜಾತಿಯ ಹಣ್ಣುಗಳ ಬಿಡ್ತಕ್ಕಂಥ ಗಿಡಗಳನ್ನು ಬೆಳೆಸಲಿದ್ದು ಮುಂದಿನ ದಿನದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸುಲಭವಾಗಿ ಆಹಾರ ದೊರೆಯುವಂತೆ ಮಾಡುವ ಉದ್ದೇಶ ಇದೆ. ಅದೇ ದಿನ
ಪರಿಸರ ತಜ್ಞ ಇವರಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಇರಲಿದ್ದು, ಸರ್, ನಾವಂತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕುತೂಹಲದಿಂದ ಕಾಯುತ್ತಿದ್ದೇವೆ. ಮಾತುಗಳನ್ನು ಕೇಳಲು ಹಾಗೂ ನಮಗೆ ನೀಡುವ ಗಿಡಗಳನ್ನು ರಕ್ಷಿಸಿ ಬೆಳೆಸಲು ನಮ್ಮ ಶಾಲೆಯ ಮೈದಾನವನ್ನು ಸಸ್ಯಕಾಶಿಯನ್ನಾಗಿ ಮಾಡುತ್ತೇವೆ ಸರ್. ಹಾಗೆಯೇ ಸರ್, ನಾನು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಘೋಷವಾಕ್ಯಗಳನ್ನು ಹೇಳ್ತೇನೆ ಸರ್. ಆಯ್ತು, ಹೇಳು ನೋಡೋಣ. ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ತುಂಬಾ ಚೆನ್ನಾಗಿ ಘೋಷವಾಕ್ಯಗಳನ್ನ ಹೇಳಿದೆ. ಹಾಗಾದ್ರೆ ನೀವೆಲ್ಲರೂ ಸೇರಿ ಈ ಘೋಷವಾಕ್ಯಗಳನ್ನ ಮತ್ತೊಮ್ಮೆ ಹೇಳ್ತೀರಾ? ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ಸರ್, ನಾನು ಒಂದಷ್ಟು ಘೋಷವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಳ್ತೀನಿ. ಆಯ್ತು, ಹೇಳು ನೂತನ್. ಥಿಂಕ್ ಗ್ರೀನ್, ಲಿವ್ ಕ್ಲೀನ್. ಒನ್ ಅರ್ತ್, ಒನ್ ಚಾನ್ಸ್, ಲೆಟ್ಸ್ ಮೇಕ್ ಇಟ್ ಕೌಂಟ್. ಸೇವ್ ಅರ್ತ್ ಟುಡೇ ಫಾರ್ ಟುಮಾರೋ. ಪ್ಲಾಸ್ಟಿಕ್, ರೆಡ್ಯೂಸ್, ರೀಯೂಸ್, ರೀಸೈಕಲ್. ಟ್ರ್ಯಾಶ್ ದ ಪ್ಲಾಸ್ಟಿಕ್, ನಾಟ್ ದ ಪ್ಲಾನೆಟ್. ಭೇಷ್. ಮಧು ಮತ್ತು ನೂತನ್, ನೀವು ತುಂಬಾ ಉತ್ತಮವಾಗಿ ಈ ಘೋಷವಾಕ್ಯಗಳನ್ನ ಹೇಳಿದ್ರಿ. ಹಾಗೆ ಇತರ ವಿದ್ಯಾರ್ಥಿಗಳು ಕೂಡ ತುಂಬಾ ಉತ್ತಮವಾಗಿ ಘೋಷವಾಕ್ಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಮಕ್ಕಳೇ, ಪರಿಸರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಹಲವಾರು ಮಹನೀಯರು ಇದ್ದಾರೆ. ಅವರ ಬಗ್ಗೆ ಯಾರಾದರೂ ಹೇಳ್ತೀರಾ? ಸರ್, ನಾನು ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಹೇಳುತ್ತೇನೆ. ಸಾಲು ಮರದ ತಿಮ್ಮಕ್ಕನವರು ವೃಕ್ಷ ಮಾತೆ ಎಂದು ಸಹ ಕರೆಯುತ್ತಾರೆ. ತಮ್ಮ ಪತಿಯ ಜೊತೆ ಸೇರಿ ರಾಮನಗರದ ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿಯಲ್ಲಿ ಆಲದ ಮರಗಳನ್ನು ಹಂತ ಹಂತವಾಗಿ ಸಸಿಗಳನ್ನು ನೆಟ್ಟು ನೀರುಣಿಸಿ ಅವುಗಳಿಗೆ ರಕ್ಷಣೆ ನೀಡಿ ಸುಮಾರು 385 ಆಲದ ಮರಗಳನ್ನು ಬೆಳೆಸಿದ್ದಾರೆ. ಮಕ್ಕಳಿಲ್ಲದ ತಮ್ಮ ನೋವನ್ನು ಗಿಡಗಳನ್ನು ಬೆಳೆಸುವ ಮೂಲಕ ಮರೆತು ವೃಕ್ಷ ಮಾತೆ ಎನಿಸಿಕೊಂಡಿದ್ದಾರೆ. ತಿಮ್ಮಕ್ಕನವರ ಈ ಸಾಧನೆಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರವು ತಿಮ್ಮಕ್ಕ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ನೀಡಿದೆ ಮತ್ತು ಅವರನ್ನು ಪರಿಸರ ರಾಯಭಾರಿಯಾಗಿ ನೇಮಕ ಮಾಡಿದೆ. ಅಪೂರ್ವ, ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ? ಸರ್, ನಾನು ಡಾಕ್ಟರ್ MS ಸ್ವಾಮಿನಾಥನ್ ರವರ ಬಗ್ಗೆ ಹೇಳುತ್ತೇನೆ. ಡಾಕ್ಟರ್ MS ಸ್ವಾಮಿನಾಥನ್ ರವರು ಭಾರತದ ಹಸಿರು ಕ್ರಾಂತಿಯ ಹರಿಕಾರರೆಂದೇ ಪ್ರಖ್ಯಾತರಾಗಿದ್ದಾರೆ. ಇವರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವುದು, ಮಿಶ್ರಗಳ ಗೋಧಿ ಬೀಜಗಳು ಉತ್ಪಾದನೆ ಮಾಡುವುದರ ಮೂಲಕ ಕೃಷಿಯಲ್ಲಿನ ಇಳುವರಿಯಲ್ಲಿ ಗಮನಾರ್ಹ ಏರಿಕೆಯನ್ನು ಮಾಡಿದರು. ಹೀಗಾಗಿ ವೈಜ್ಞಾನಿಕ ತಳಹಾದಿಯ ಬೇಸಾಯ ಪದ್ಧತಿಗಳ ಅನುಷ್ಠಾನದಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಇದೇ ಹಸಿರು ಕ್ರಾಂತಿ ಎಂದು ಮತ್ತು ಇವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಯಿತು. ಇವರ ಈ ಸಾಧನೆಗೆ ಮ್ಯಾಗ್ಸೆಸೆ, ಪದ್ಮಶ್ರೀ, ಪದ್ಮಭೂಷಣ ಪುರಸ್ಕಾರಗಳು ಸಂದಿವೆ. ಗುಡ್ ನಂದಿತಾ. ಡಾಕ್ಟರ್ MS ಸ್ವಾಮಿನಾಥನ್ ಇವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ. ಹಾಗೆ ಲಕ್ಷ್ಮಿ, ನೀನು ಪರಿಸರ ದಿನಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನ ಕಲಿತಿದ್ದೀನಿ ಎಂದಿದ್ದೆ ಅಲ್ವಾ? ಆ ಹಾಡನ್ನ ಹೇಳ್ತೀಯಾ? ಆಯ್ತು ಸರ್. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ.
ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು. ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಗುಡ್ ಲಕ್ಷ್ಮಿ, ಈ ಪರಿಸರದ ಹಾಡನ್ನ ತುಂಬಾ ಉತ್ತಮವಾಗಿ ಹೇಳಿದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿ ಒಲಿವೆ ನವಿಲೇ ನವಿಲೇ. ಇದುವರೆಗೂ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ವಿಜ್ಞಾನ ಶಿಕ್ಷಕರಾದ ಅನಿಲ್ ಕುಮಾರ್, ವಿದ್ಯಾರ್ಥಿಗಳಾದ ನಂದಿತಾ ಎಸ್ಟಿ, ಪ್ರಾರ್ಥನಾ, ಅಪೂರ್ವ, ಲಕ್ಷ್ಮಿ, ಮಧು ಹಾಗೂ ನೂತನ್. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. ಪ್ರಸಾರ ನಿರ್ವಹಣೆ ಶಿವಪ್ರಕಾಶ್ ಟಿಆರ್. ನಿಲಯದ ಪ್ರಸಾರ ನಿರ್ವಾಹಕರು. ಆಕಾಶವಾಣಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ. ಶುಭೋದಯ ಮಕ್ಕಳೇ. ತಮಗೂ ಶುಭೋದಯ ಸರ್. ನಂದಿತಾ, ಈ ದಿನ ನಾವೆಲ್ಲ ಇಲ್ಲಿ ಏಕೆ ಸೇರಿದ್ದೇವೆ ಎಂದು ತಿಳಿದಿದೆಯೇ? ಗೊತ್ತು ಸರ್. ಈ ದಿನ ಜೂನ್ 5 ವಿಶ್ವ ಪರಿಸರ ದಿನ. ಇದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಮಾತನಾಡಲು ನಾವಿಲ್ಲಿ ಸೇರಿದ್ದೇವೆ. ಹೌದು, ನೀನು ಹೇಳಿದ್ದು ಸರಿ ಇದೆ. ಪ್ರಾರ್ಥನಾ, ಇದೇ ದಿನ ಅಂದ್ರೆ ಜೂನ್ 5 ವಿಶ್ವ ಪರಿಸರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನಿನಗೆ ತಿಳಿದಿದೆಯೇ? ಹೌದು ಸರ್, ನೀವೇ ಹೇಳಿದ್ರಲ್ಲ ಸರ್. 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ವಿಶ್ವಸಂಸ್ಥೆಯ ವಾರ್ಷಿಕ ಸಭೆ ಜೂನ್ 5ರಿಂದ 16ರವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಒಂದು ವಿಷಯದೊಂದಿಗೆ ಒಂದೊಂದು ದೇಶದ ಪ್ರಾಯೋಜಕತ್ವದಲ್ಲಿ ನಡೆಯುವುದು ಎಂದು ನಿರ್ಧರಿತವಾಯಿತು. ಇದರಂತೆ 2025ರ ಪ್ರಾಯೋಜಕತ್ವ ದಕ್ಷಿಣ ಕೊರಿಯಾ ದೇಶ ವಹಿಸಿಕೊಂಡಿದ್ದು, ಈ ವರ್ಷದ ವಿಷಯ ಪುಟ್ಟಿಂಗ್ ಆನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್, ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸುವುದು. ಇತ್ತೀಚೆಗೆ ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲವೂ ಪ್ಲಾಸ್ಟಿಕ್ಮಯವಾಗಿದೆ. ಇದನ್ನು ಕೊನೆಗಾಣಿಸಲು ಇರುವ ಒಂದು ಭೂಮಿಯನ್ನು ರಕ್ಷಿಸಲು ಸಮುದ್ರ ಹಾಗೂ ನದಿಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಗುಡ್ ಪ್ರಾರ್ಥನಾ, ಚೆನ್ನಾಗಿಯೇ ನೆನ್ಪಿಡ್ಕೊಂಡು ಹೇಳಿದೀಯಾ. ಅಪೂರ್ವ, ಭಾರತ ಯಾವ ವರ್ಷ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವ ವಹಿಸಿಕೊಂಡಿತ್ತು ಎಂದು ತಿಳಿಸುವೆಯಾ? ಆಯ್ತು ಸರ್. 2018ರಲ್ಲಿ ಭಾರತ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿತ್ತು. ನವದೆಹಲಿ ಹಾಗೂ ದೇಶದ ನಾನಾ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ವಿಷಯದೊಂದಿಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು. ಇದಕ್ಕೂ ಮೊದಲು 2011ರಲ್ಲಿ ಪ್ರಾಯೋಜಕತ್ವ ವಹಿಸಿಕೊಂಡು ಅಂದಿನ ವಿಷಯ ಫಾರೆಸ್ಟ್ ನೇಚರ್ ಅಟ್ ಯುವರ್ ಸರ್ವಿಸ್ ಎಂಬ ವಿಷಯವನ್ನು ಹೊಂದಿತ್ತು. ಗುಡ್ ಅಪೂರ್ವ, ವಿಷಯ ಸಂಗ್ರಹ ಚೆನ್ನಾಗಿ ಮಾಡಿದ್ದೀಯ. ಒಟ್ಟಾರೆ 1973ರಿಂದ ನಿರಂತರವಾಗಿ ವಿಶ್ವದ ನಾನಾ ದೇಶಗಳಲ್ಲಿ ಈ ವಿಶ್ವ ಪರಿಸರ ದಿನವನ್ನ ಆಯೋಜನೆ ಮಾಡುತ್ತಾ, ಹಾಗೆ ವಿಶ್ವಕ್ಕೆ ಕಂಟಕವಾಗುವ ಹಾಗೂ ನೆಲ, ಜಲ, ಗಾಳಿ ಈ ಮೂರನ್ನು ಕಲುಷಿತಗೊಳಿಸುತ್ತಿರುವ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಷಯದೊಂದಿಗೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಆದರೂ ಜನ ಎಚ್ಚೆತ್ತುಕೊಳ್ಳದೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನಾದರೂ ಜಾಗೃತರಾಗದಿದ್ದರೆ
ಇರುವ ಒಂದು ಭೂಮಿಯೂ ಕಲುಷಿತಗೊಂಡರೆ ನಾವು ಹೋಗುವುದಾದರೂ ಎಲ್ಲಿಗೆ, ಅಲ್ಲವೇ? ಹೌದು ಸರ್, ನೀವು ಹೇಳಿದ್ದು ಸರಿ ಇದೆ. ಸರ್, ನಾನು ಮೊನ್ನೆ ಸಿಟಿಗೆ ಹೋಗಿದ್ದೆ. ಅಲ್ಲಿ ಒಂದು ಹಸು ಕಸದ ತೊಟ್ಟಿಯ ಬಳಿ ಮೇಯುತ್ತಾ ಇತ್ತು. ಅದರ ಹೊಟ್ಟೆ ಇಷ್ಟು ದಪ್ಪ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಮರಿ ಹಾಕಬಹುದು ಎಂದು ನನಗೆ ಅನ್ನಿಸಿತು. ನಮ್ಮ ಹಳ್ಳಿಯಲ್ಲಿ ಗರ್ಭಧರಿಸಿದ ಹಸುವಿನ ಹೊಟ್ಟೆ ಕೂಡ ಇಷ್ಟು ದೊಡ್ಡದಿರುವುದಿಲ್ಲ. ನನಗೆ ಅನಿಸುತ್ತೆ ಈ ಹಸುವಿನ ಹೊಟ್ಟೆಯಲ್ಲಿ 2 ಅಥವಾ 3 ಕರುಗಳು ಇರಬಹುದು ಅಂತ. ನೂತನ್, ನೀನು ನೋಡಿದ್ದೇನೋ ಸರಿಯಾಗಿದೆ, ಆದರೆ ನಿನ್ನ ಆಲೋಚನೆ ಸರಿ ಮಾಡಿಕೊಳ್ಳಬೇಕು. ಏಕೆಂದ್ರೆ ಸಿಟಿಗಳಲ್ಲಿ ಕೆಲವು ಮನೆಗಳು ಉಳಿದ ಆಹಾರವನ್ನು ಪ್ಲಾಸ್ಟಿಕ್ ಕವರಗಳಲ್ಲಿ ಸಂಗ್ರಹಿಸಿ ತಂದು ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಪಾಪ ಆ ಮೂಕ ಪ್ರಾಣಿಗಳು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಎಸೆದ ಆಹಾರವನ್ನು ಸೇವಿಸುವ ಜೊತೆಗೆ ಹಾಗೆ ಪ್ಲಾಸ್ಟಿಕ್ ಕವರನ್ನು ಕೂಡ ಸೇವಿಸಿಬಿಡುತ್ತವೆ. ಹೌದಾ ಸರ್? ಅದು ಜೀರ್ಣವಾಗದೆ ಹೊಟ್ಟೆಯಲ್ಲೇ ಉಳಿದು ದಿನದಿಂದ ದಿನಕ್ಕೆ ಇದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆಯಲ್ಲೇ ಸಂಗ್ರಹವಾಗಿ ಅದರ ಹೊಟ್ಟೆ ಇಷ್ಟು ದೊಡ್ಡದಾಗಿ ಗರ್ಭಧರಿಸಿದಂತೆ ಕಾಣುತ್ತದೆ ಹಾಗೂ ಮಾರಣಾಂತಿಕವೂ ಆಗಬಹುದು. ಹೌದಾ ಸರ್? ಸರ್, ಮೊನ್ನೆ ದಿನ ಬಂದ ಭಾರೀ ಮಳೆಗೆ ನಮ್ಮೂರ ಕೆರೆ ತುಂಬಿ ಕೋಡಿ ಬಿದ್ದಿತ್ತು. ಕೋಡಿ ನೀರು ಹೊರಗೆ ರಭಸವಾಗಿ ಬರುವಾಗ ನಮ್ಮ ಎತ್ತರಕ್ಕೆ ಸೋಪಿನ ನೊರೆ ಉಕ್ಕಿ ಬರುತ್ತಾ ಇತ್ತು. ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಆ ನೊರೆಯನ್ನು ಒಬ್ಬರ ಮೇಲೆ ಒಬ್ಬರು ಎರಚುತ್ತಾ ಇದ್ವಿ ಸರ್. ಜೊತೆಗೆ ಕೆರೆ ನೀರು ಒಂದು ರೀತಿಯಲ್ಲಿ ವಾಸನೆ ಬರುತ್ತಾ ಇದ್ದು ನೋಡಲು ಕಡು ಬಣ್ಣದಲ್ಲಿ ಇತ್ತು. ಅಲ್ಲ ಸರ್, ನೀವು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆಯ ನೀರು ಶುದ್ಧ ನೀರು, ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ವಾಸನೆಯೂ ಇಲ್ಲ ಎಂದು ಹೇಳಿದ್ರಿ. ಆದರೆ ಅದೇ ಕೆರೆಯಲ್ಲಿ ಸಂಗ್ರಹವಾದ ಮಳೆ ನೀರಿಗೆ ಬಣ್ಣ ಇದೆ, ವಾಸನೆ ಇದೆ ಹಾಗೂ ಒಂದು ರೀತಿಯ ರುಚಿ ಇದೆ. ಇದು ಹೇಗೆ ಸರ್? ಮಧು, ನಾನು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆ ನೀರು ನೀರಿನ ಮೂಲಗಳಿಂದ ಬಾಷ್ಪ ವಿಸರ್ಜನೆಯಿಂದ ಉತ್ಪತ್ತಿಯಾದ ನೀರು. ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ಹಾಗೆ ವಾಸನೆ ಕೂಡ ಇರುವುದಿಲ್ಲ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಆದರೆ ಆ ನೀರು ವಾತಾವರಣದ ಮೂಲಕ ಭೂಮಿಗೆ ಸೇರಿದಾಗ ಇಲ್ಲಿನ ಲವಣಾಂಶಗಳು ಮಿಶ್ರಣಗೊಂಡು ಅದಕ್ಕೆ ಬಣ್ಣ, ರುಚಿ ಮತ್ತು ವಾಸನೆ ಬರುತ್ತದೆ. ಇಂದು ರೈತರು ಬಳಸುತ್ತಿರುವ ಅಗತ್ಯಕ್ಕಿಂತ ಹೆಚ್ಚಾದ ರಾಸಾಯನಿಕಗಳು, ಕೈಗಾರಿಕೆಗಳು ಶುದ್ಧೀಕರಿಸದೆ ಬಿಡುವ ಕಲುಷಿತ ನೀರಿನಿಂದ ಈ ಶುದ್ಧ ನೀರಿನ ಶುದ್ಧತೆ ಹಾಳಾಗಿದೆ. ನೀರಿನಲ್ಲಿ ಬೆರೆತ ಈ ರೀತಿಯ ಅಪಾಯಕಾರಿ ರಾಸಾಯನಿಕಗಳು ನೀರಿನಲ್ಲಿ ನೊರೆ ಉಂಟಾಗುವಂತೆ ಮಾಡುತ್ತವೆ. ಇದರಿಂದ ಜಲಚರಗಳ ಬದುಕು ನಾಶವಾಗುವ ಜೊತೆಗೆ ಮನುಷ್ಯನ ಮೇಲೂ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತದೆ. ಹೌದಾ ಸರ್? ಹೌದು. ಪ್ರಾರ್ಥನಾ, ನೀನು ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನ ಹೇಳುವೆಯಾ? ಆಗಲಿ ಸರ್, ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನು ಹೇಳುತ್ತೇನೆ. ಅವು ಯಾವುವೆಂದರೆ ಜಾಗತಿಕ ಜಾಗೃತಿ ಮೂಡಿಸುವುದು, ಪರಿಸರವನ್ನು ರಕ್ಷಿಸಲು ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳುವುದು, ತುರ್ತು ಪರಿಸರ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು, ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸಮುದಾಯವನ್ನು ಸಜ್ಜುಗೊಳಿಸುವುದು, ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪ್ರತಿಪಾದಿಸುವುದು, ಹವಾಮಾನ ಬದಲಾವಣೆ, ಅರಣ್ಯನಾಶ, ಮಾಲಿನ್ಯ ಮತ್ತು ಜೀವವೈವಿಧ್ಯತೆಯ ನಷ್ಟದಂಥ ಜಾಗತಿಕ ಪರಿಸರ ಸವಾಲುಗಳ ಬಗ್ಗೆ ಗಮನ ಸೆಳೆಯುವುದು, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯಲ್ಲಿ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ದೇಶಗಳ ಪ್ರಯತ್ನಗಳ ಯಶಸ್ಸನ್ನು ಗುರುತಿಸುವುದು. ಸರ್, ನಮ್ಮ ತಂದೆ ಹೇಳ್ತಾ ಇದ್ರು, ಅವರು ಚಿಕ್ಕವರಾಗಿದ್ದಾಗ ನಮ್ಮದು ಹಳೆಯ ಜಂತೆ ಮನೆ ಇತ್ತು. ಅಂದರೆ ಮರದ ಮುಟ್ಟು ಮತ್ತು ಮಣ್ಣಿನಿಂದ ಚಾವಣಿ ಮಾಡಿರುವ ಮನೆ. ಗುಬ್ಬಚ್ಚಿಗಳು ಅದರ ತುಂಬ ಗೂಡು ಕಟ್ಟಿ ಮರಿ ಮಾಡ್ತಾ ಇದ್ದವಂತೆ. ಒಂದೊಂದು ಬಾರಿ ಗುಬ್ಬಚ್ಚಿಗಳ ಮರಿ ಜಾರಿ ಕೆಳಗೆ ಬಿದ್ದಾಗ ನಮ್ಮ ತಂದೆ ಅವರೆಲ್ಲ ಅದನ್ನು ಹಿಡಿದುಕೊಳ್ಳಲು ಹೋಗ್ತಾ ಇದ್ರಂತೆ. ಆಗ ನಮ್ಮ ಅಜ್ಜಿ, ಮುಟ್ಟಬೇಡ್ರೋ, ಮನುಷ್ಯರು ಮುಟ್ಟಿದರೆ ತಾಯಿ ಮರಿಗಳನ್ನು ತನ್ನ ಬಳಿ ಸೇರಿಸುವುದಿಲ್ಲ ಎಂದು ಬೈತಾ ಇದ್ರಂತೆ. ಈಗ RCC ಮನೆಗಳಾಗಿ ಆ ಗುಬ್ಬಚ್ಚಿಗಳೆಲ್ಲ ಕಾಣದಂಗೆ ಆಗಿಬಿಟ್ವು. ಹಾಗಾದರೆ ಆ ಗುಬ್ಬಚ್ಚಿಗಳೆಲ್ಲ ಎಲ್ಲಿ ಹೋದ್ವು ಸರ್? ಹೌದು ಮಗು, ನೀನು ಹೇಳೋದೆಲ್ಲ ಸರಿಯಾಗೇ ಇದೆ. ಹಿಂದೆ ಗೂಡು ಕೊಟ್ಟೋಕೆ ಪಕ್ಷಿಗಳಿಗೆ ಹಲವು ಜಾಗ ಇರ್ತಾ ಇದ್ವು. ಅಂದ್ರೆ ಮರದ ಮೇಲೆ, ಬಾವಿಯಲ್ಲಿನ ಸಣ್ಣ ಪೊದೆಗಳು, ಮನೆಯ ಜಗಲಿಗಳು, ಹೀಗೆ ಅನೇಕ ಕಡೆ ಗೂಡು ಕಟ್ಟಿ
ಮನುಷ್ಯರ ಜೊತೆ ಬೆರೆತು ಬದುಕ್ತಾ ಇದ್ವು. ಹಾಗೆಯೇ ರೈತರು ತಾವು ಬೆಳೆದಂತಹ ಧಾನ್ಯದ ಒಂದು ಭಾಗ ಅವುಗಳಿಗೂ ಸೇರ್ತಾ ಇತ್ತು. ಇಂದು ಆರ್ಸಿಸಿ ಮನೆಗಳಿಗೆ ಗೂಡು ಕಟ್ಟಲು ಈ ನಮ್ಮ ಪಕ್ಷಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಅದಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ನಾವು ಬಳಸುವ ಫೋನ್ಗಳಿಂದ ಅದರ ರೇಡಿಯೋ ತರಂಗಗಳು ಅವುಗಳ ಜೀವನ ವಿಧಾನವನ್ನು ಹಾಳು ಮಾಡಿವೆ. ಹಾಗೆಯೇ ಅವುಗಳ ಸಂತಾನವೇ ನಶಿಸಿ ಹೋಗ್ತಾ ಇದೆ. ಒಟ್ಟಾರೆ ಈ ಬದಲಾದ ಮಾನವನ ಜೀವನದ ಶೈಲಿಯಿಂದ ಪಕ್ಷಿಗಳ ಒಂದು ಬದುಕುವ ಹಕ್ಕನ್ನೇ ನಾವು ಕಸ್ಕೊಂಡಿದ್ದೇವೆ. ಆಯಿತು ಮಕ್ಕಳೇ, ನೀವು ಪರಿಸರ ಜಾಗೃತಿಯ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ತುಂಬಾ ಸಂತೋಷ. ಭಾರತ ಸರ್ಕಾರವು ಪರಿಸರ ಸಂರಕ್ಷಣೆಗಾಗಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದೆ. ಇದರ ಅಂಗವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಹರಿಯಬ್ಬೆ ಸೇರಿ ದಿನಾಂಕ 5/6/2025 ಶುಕ್ರವಾರ ಮಗುವಿಗೊಂದು ಗಿಡ ಹಾಗೆ ಶಾಲೆಗೊಂದು ವನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ದಿನ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಬೇಕು. ಆ ದಿನ ಏನೇನು ಕಾರ್ಯಕ್ರಮಗಳು ನಡೆಯುತ್ತವೆ ಸರ್? ಆ ದಿನ ಬೆಳಗ್ಗೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಹಾಗೂ ತಾಯಂದಿರು ಶಾಲೆಗೆ ಬಂದು ತಮ್ಮ ಕೈಯಾರೆ ಗಿಡಗಳನ್ನು ನೆಟ್ಟು ತಮ್ಮ ತಮ್ಮ ಮಕ್ಕಳಿಗೆ ಹಾರೈಕೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಪ್ರತಿ ಗಿಡಕ್ಕೂ ಮಕ್ಕಳ ತಾಯಂದಿರ ಹೆಸರಿನಲ್ಲಿ ಫಲಕಗಳನ್ನು ಅಳವಡಿಸಿ ಪ್ರತಿ ಮಗು ಅವನಿಗೆ ವಹಿಸಿದ ಗಿಡವನ್ನು ತನ್ನ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡಷ್ಟೇ ರೀತಿಯಲ್ಲಿ ಆ ಗಿಡವನ್ನು ಪೋಷಿಸಿ ಬೆಳೆಸಬೇಕಾಗಿದೆ. ಅವರು ಇಲ್ಲಿ ಇರುವಷ್ಟು ದಿನ ಅದರ ರಕ್ಷಣೆ ಅವರ ಜವಾಬ್ದಾರಿಯಾಗಿರುತ್ತದೆ. ಇಲ್ಲಿ ನೇರಳೆ ಹಾಗೂ ಇತರ ಜಾತಿಯ ಹಣ್ಣುಗಳ ಬಿಡ್ತಕ್ಕಂಥ ಗಿಡಗಳನ್ನು ಬೆಳೆಸಲಿದ್ದು ಮುಂದಿನ ದಿನದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸುಲಭವಾಗಿ ಆಹಾರ ದೊರೆಯುವಂತೆ ಮಾಡುವ ಉದ್ದೇಶ ಇದೆ. ಅದೇ ದಿನ ಪರಿಸರ ತಜ್ಞ ಇವರಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಇರಲಿದ್ದು. ಸರ್, ನಾವಂತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕುತೂಹಲದಿಂದ ಕಾಯುತ್ತಿದ್ದೇವೆ. ಮಾತುಗಳನ್ನು ಕೇಳಲು ಹಾಗೂ ನಮಗೆ ನೀಡುವ ಗಿಡಗಳನ್ನು ರಕ್ಷಿಸಿ ಬೆಳೆಸಲು ನಮ್ಮ ಶಾಲೆಯ ಮೈದಾನವನ್ನು ಸಸ್ಯಕಾಶಿಯನ್ನಾಗಿ ಮಾಡುತ್ತೇವೆ ಸರ್. ಹಾಗೆಯೇ ಸರ್, ನಾನು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಘೋಷವಾಕ್ಯಗಳನ್ನು ಹೇಳ್ತೇನೆ ಸರ್. ಆಯ್ತು, ಹೇಳು ನೋಡೋಣ. ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ತುಂಬಾ ಚೆನ್ನಾಗಿ ಘೋಷವಾಕ್ಯಗಳನ್ನು ಹೇಳಿದೆ. ಹಾಗಾದ್ರೆ ನೀವೆಲ್ಲರೂ ಸೇರಿ ಈ ಘೋಷವಾಕ್ಯಗಳನ್ನು ಮತ್ತೊಮ್ಮೆ ಹೇಳ್ತೀರಾ? ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ಸರ್, ನಾನು ಒಂದಷ್ಟು ಘೋಷವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಳ್ತೀನಿ. ಆಯ್ತು, ಹೇಳು ನೂತನ್. ಥಿಂಕ್ ಗ್ರೀನ್, ಲಿವ್ ಕ್ಲೀನ್. ಒನ್ ಅರ್ತ್, ಒನ್ ಚಾನ್ಸ್, ಲೆಟ್ಸ್ ಮೇಕ್ ಇಟ್ ಕೌಂಟ್. ಸೇವ್ ಅರ್ತ್ ಟುಡೇ ಫಾರ್ ಟುಮಾರೋ. ಪ್ಲಾಸ್ಟಿಕ್, ರೆಡ್ಯೂಸ್, ರೀಯೂಸ್, ರೀಸೈಕಲ್. ಟ್ರ್ಯಾಶ್ ದ ಪ್ಲಾಸ್ಟಿಕ್, ನಾಟ್ ದ ಪ್ಲಾನೆಟ್. ಭೇಷ್. ಮಧು ಮತ್ತು ನೂತನ್, ನೀವು ತುಂಬಾ ಉತ್ತಮವಾಗಿ ಘೋಷವಾಕ್ಯಗಳನ್ನ ಹೇಳಿದ್ರಿ. ಹಾಗೆ ಇತರ ವಿದ್ಯಾರ್ಥಿಗಳು ಕೂಡ ತುಂಬಾ ಉತ್ತಮವಾಗಿ ಘೋಷವಾಕ್ಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಮಕ್ಕಳೇ, ಪರಿಸರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಹಲವಾರು ಮಹನೀಯರು ಇದ್ದಾರೆ. ಅವರ ಬಗ್ಗೆ ಯಾರಾದರೂ ಹೇಳ್ತೀರಾ? ಸರ್, ನಾನು ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಹೇಳುತ್ತೇನೆ. ಸಾಲು ಮರದ ತಿಮ್ಮಕ್ಕನವರು ವೃಕ್ಷ ಮಾತೆ ಎಂದು ಸಹ ಕರೆಯುತ್ತಾರೆ. ತಮ್ಮ ಪತಿಯ ಜೊತೆ ಸೇರಿ ರಾಮನಗರದ ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿಯಲ್ಲಿ ಆಲದ ಮರಗಳನ್ನು ಹಂತ ಹಂತವಾಗಿ ಸಸಿಗಳನ್ನು ನೆಟ್ಟು ನೀರುಣಿಸಿ ಅವುಗಳಿಗೆ ರಕ್ಷಣೆ ನೀಡಿ ಸುಮಾರು 385 ಆಲದ ಮರಗಳನ್ನು ಬೆಳೆಸಿದ್ದಾರೆ. ಮಕ್ಕಳಿಲ್ಲದ ತಮ್ಮ ನೋವನ್ನು ಗಿಡಗಳನ್ನು ಬೆಳೆಸುವ ಮೂಲಕ ಮರೆತು ವೃಕ್ಷ ಮಾತೆ ಎನಿಸಿಕೊಂಡಿದ್ದಾರೆ. ತಿಮ್ಮಕ್ಕನವರ ಈ ಸಾಧನೆಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರವು ತಿಮ್ಮಕ್ಕ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ನೀಡಿದೆ ಮತ್ತು ಅವರನ್ನು ಪರಿಸರ ರಾಯಭಾರಿಯಾಗಿ ನೇಮಕ ಮಾಡಿದೆ. ಅಪೂರ್ವ, ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ? ಸರ್, ನಾನು ಡಾಕ್ಟರ್ MS ಸ್ವಾಮಿನಾಥನ್ ರವರ ಬಗ್ಗೆ ಹೇಳುತ್ತೇನೆ. ಡಾಕ್ಟರ್ MS ಸ್ವಾಮಿನಾಥನ್ ರವರು ಭಾರತದ ಹಸಿರು ಕ್ರಾಂತಿಯ ಹರಿಕಾರರೆಂದೇ ಪ್ರಖ್ಯಾತರಾಗಿದ್ದಾರೆ. ಇವರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವುದು
ಮಿಶ್ರಗಳ ಗೋಧಿ ಬೀಜಗಳು ಉತ್ಪಾದನೆ ಮಾಡುವುದರ ಮೂಲಕ ಕೃಷಿಯಲ್ಲಿನ ಇಳುವರಿಯಲ್ಲಿ ಗಮನಾರ್ಹ ಏರಿಕೆಯನ್ನು ಮಾಡಿದರು. ಹೀಗಾಗಿ ವೈಜ್ಞಾನಿಕ ತಳಹಾದಿಯ ಬೇಸಾಯ ಪದ್ಧತಿಗಳ ಅನುಷ್ಠಾನದಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಇದೇ ಹಸಿರು ಕ್ರಾಂತಿ ಎಂದು ಮತ್ತು ಇವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಯಿತು. ಇವರ ಈ ಸಾಧನೆಗೆ ಮ್ಯಾಗ್ಸೆಸೆ, ಪದ್ಮಶ್ರೀ, ಪದ್ಮಭೂಷಣ ಪುರಸ್ಕಾರಗಳು ಸಂದಿವೆ. ಗುಡ್ ನಂದಿತಾ. ಡಾಕ್ಟರ್ MS ಸ್ವಾಮಿನಾಥನ್ ಇವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ. ಹಾಗೆ ಲಕ್ಷ್ಮಿ, ನೀನು ಪರಿಸರ ದಿನಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನ ಕಲಿತಿದ್ದೀನಿ ಎಂದಿದ್ದೆ ಅಲ್ವಾ? ಆ ಹಾಡನ್ನ ಹೇಳ್ತೀಯಾ? ಆಯ್ತು ಸರ್. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು. ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಗುಡ್ ಲಕ್ಷ್ಮಿ, ಈ ಪರಿಸರದ ಹಾಡನ್ನ ತುಂಬಾ ಉತ್ತಮವಾಗಿ ಹೇಳಿದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ, ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ, ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿ ಒಲಿವೆ, ನವಿಲೇ ನವಿಲೇ. ಇದುವರೆಗೂ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ವಿಜ್ಞಾನ ಶಿಕ್ಷಕರಾದ ಅನಿಲ್ ಕುಮಾರ್, ವಿದ್ಯಾರ್ಥಿಗಳಾದ ನಂದಿತಾ SD, ಪ್ರಾರ್ಥನಾ, ಅಪೂರ್ವ, ಲಕ್ಷ್ಮಿ, ಮಧು ಹಾಗೂ ನೂತನ್. ಸಂಕಲನ ನೇತ್ರಾವತಿ D ಕೆಳಗೋಟೆ. ಪ್ರಸಾರ ನಿರ್ವಹಣೆ ಶಿವಪ್ರಕಾಶ್ TR. ನಿಲಯದ ಪ್ರಸಾರ ನಿರ್ವಾಹಕರು. ಆಕಾಶವಾಣಿ. ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಗೆ ಕುಣಿವೆ. ಶುಭೋದಯ ಮಕ್ಕಳೇ. ತಮಗೂ ಶುಭೋದಯ ಸರ್. ನಂದಿತಾ, ಈ ದಿನ ನಾವೆಲ್ಲ ಇಲ್ಲಿ ಏಕೆ ಸೇರಿದ್ದೇವೆ ಎಂದು ತಿಳಿದಿದೆಯೇ? ಗೊತ್ತು ಸರ್. ಈ ದಿನ ಜೂನ್ 5 ವಿಶ್ವ ಪರಿಸರ ದಿನ. ಇದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಮಾತನಾಡಲು ನಾವಿಲ್ಲಿ ಸೇರಿದ್ದೇವೆ. ಹೌದು, ನೀನು ಹೇಳಿದ್ದು ಸರಿ ಇದೆ. ಪ್ರಾರ್ಥನಾ, ಇದೇ ದಿನ ಅಂದ್ರೆ ಜೂನ್ 5 ವಿಶ್ವ ಪರಿಸರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನಿನಗೆ ತಿಳಿದಿದೆಯೇ? ಹೌದು ಸರ್, ನೀವೇ ಹೇಳಿದ್ರಲ್ಲ ಸರ್. 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ವಿಶ್ವಸಂಸ್ಥೆಯ ವಾರ್ಷಿಕ ಸಭೆ ಜೂನ್ 5ರಿಂದ 16ರವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಒಂದು ವಿಷಯದೊಂದಿಗೆ ಒಂದೊಂದು ದೇಶದ ಪ್ರಾಯೋಜಕತ್ವದಲ್ಲಿ ನಡೆಯುವುದು ಎಂದು ನಿರ್ಧರಿತವಾಯಿತು. ಇದರಂತೆ 2025ರ ಪ್ರಾಯೋಜಕತ್ವ ದಕ್ಷಿಣ ಕೊರಿಯಾ ದೇಶ ವಹಿಸಿಕೊಂಡಿದ್ದು, ಈ ವರ್ಷದ ವಿಷಯ
ಪುಟ್ಟಿಂಗ್ ಆನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸುವುದು. ಇತ್ತೀಚೆಗೆ ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲವೂ ಪ್ಲಾಸ್ಟಿಕ್ ಮಯವಾಗಿದೆ. ಇದನ್ನು ಕೊನೆಗಾಣಿಸಲು ಇರುವ ಒಂದು ಭೂಮಿಯನ್ನು ರಕ್ಷಿಸಲು ಸಮುದ್ರ ಹಾಗೂ ನದಿಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಗುಡ್ ಪ್ರಾರ್ಥನಾ, ಚೆನ್ನಾಗಿಯೇ ನೆನ್ಪಿಡ್ಕೊಂಡು ಹೇಳಿದೀಯಾ. ಅಪೂರ್ವ, ಭಾರತ ಯಾವ ವರ್ಷ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವ ವಹಿಸಿಕೊಂಡಿತ್ತು ಎಂದು ತಿಳಿಸುವೆಯಾ? ಆಯ್ತು ಸರ್, 2018ರಲ್ಲಿ ಭಾರತ ವಿಶ್ವ ಪರಿಸರ ದಿನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿತ್ತು. ನವದೆಹಲಿ ಹಾಗೂ ದೇಶದ ನಾನಾ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ವಿಷಯದೊಂದಿಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು. ಇದಕ್ಕೂ ಮೊದಲು 2011ರಲ್ಲಿ ಪ್ರಾಯೋಜಕತ್ವ ವಹಿಸಿಕೊಂಡು ಅಂದಿನ ವಿಷಯ ಫಾರೆಸ್ಟ್ ನೇಚರ್ ಅಟ್ ಯುವರ್ ಸರ್ವಿಸ್ ಎಂಬ ವಿಷಯವನ್ನು ಹೊಂದಿತ್ತು. ಗುಡ್ ಅಪೂರ್ವ, ವಿಷಯ ಸಂಗ್ರಹ ಚೆನ್ನಾಗಿ ಮಾಡಿದ್ದೀಯ. ಒಟ್ಟಾರೆ 1973ರಿಂದ ನಿರಂತರವಾಗಿ ವಿಶ್ವದ ನಾನಾ ದೇಶಗಳಲ್ಲಿ ಈ ವಿಶ್ವ ಪರಿಸರ ದಿನವನ್ನ ಆಯೋಜನೆ ಮಾಡುತ್ತಾ ಹಾಗೆ ವಿಶ್ವಕ್ಕೆ ಕಂಟಕವಾಗುವ ಹಾಗೂ ನೆಲ, ಜಲ, ಗಾಳಿ ಈ ಮೂರನ್ನು ಕಲುಷಿತಗೊಳಿಸುತ್ತಿರುವ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಷಯದೊಂದಿಗೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಆದರೂ ಜನ ಎಚ್ಚೆತ್ತುಕೊಳ್ಳದೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನಾದರೂ ಜಾಗೃತರಾಗದಿದ್ದರೆ ಇರುವ ಒಂದು ಭೂಮಿಯೂ ಕಲುಷಿತಗೊಂಡರೆ ನಾವು ಹೋಗುವುದಾದರೂ ಎಲ್ಲಿಗೆ, ಅಲ್ಲವೇ? ಹೌದು ಸರ್, ನೀವು ಹೇಳಿದ್ದು ಸರಿ ಇದೆ. ಸರ್, ನಾನು ಮೊನ್ನೆ ಸಿಟಿಗೆ ಹೋಗಿದ್ದೆ. ಅಲ್ಲಿ ಒಂದು ಹಸು ಕಸದ ತೊಟ್ಟಿಯ ಬಳಿ ಮೇಯುತ್ತಾ ಇತ್ತು. ಅದರ ಹೊಟ್ಟೆ ಇಷ್ಟು ದಪ್ಪ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಮರಿ ಹಾಕಬಹುದು ಎಂದು ನನಗೆ ಅನ್ನಿಸಿತು. ನಮ್ಮ ಹಳ್ಳಿಯಲ್ಲಿ ಗರ್ಭಧರಿಸಿದ ಹಸುವಿನ ಹೊಟ್ಟೆ ಕೂಡ ಇಷ್ಟು ದೊಡ್ಡದಿರುವುದಿಲ್ಲ. ನನಗೆ ಅನಿಸುತ್ತೆ ಈ ಹಸುವಿನ ಹೊಟ್ಟೆಯಲ್ಲಿ 2 ಅಥವಾ 3 ಕರುಗಳು ಇರಬಹುದು ಅಂತ. ನೂತನ್, ನೀನು ನೋಡಿದ್ದೇನೋ ಸರಿಯಾಗಿದೆ, ಆದರೆ ನಿನ್ನ ಆಲೋಚನೆ ಸರಿ ಮಾಡಿಕೊಳ್ಳಬೇಕು. ಏಕೆಂದ್ರೆ ಸಿಟಿಗಳಲ್ಲಿ ಕೆಲವು ಮನೆಗಳು ಉಳಿದ ಆಹಾರವನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಂಗ್ರಹಿಸಿ ತಂದು ಅದನ್ನ ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಪಾಪ ಆ ಮೂಕ ಪ್ರಾಣಿಗಳು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಎಸೆದ ಆಹಾರವನ್ನು ಸೇವಿಸುವ ಜೊತೆಗೆ ಹಾಗೆ ಪ್ಲಾಸ್ಟಿಕ್ ಕವರನ್ನು ಕೂಡ ಸೇವಿಸಿಬಿಡುತ್ತವೆ. ಹೌದಾ ಸರ್? ಅದು ಜೀರ್ಣವಾಗದೆ ಹೊಟ್ಟೆಯಲ್ಲೇ ಉಳಿದು ದಿನದಿಂದ ದಿನಕ್ಕೆ ಇದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆಯಲ್ಲೇ ಸಂಗ್ರಹವಾಗಿ ಅದರ ಹೊಟ್ಟೆ ಇಷ್ಟು ದೊಡ್ಡದಾಗಿ ಗರ್ಭಧರಿಸಿದಂತೆ ಕಾಣುತ್ತದೆ ಹಾಗೂ ಮಾರಣಾಂತಿಕವೂ ಆಗಬಹುದು. ಹೌದಾ ಸರ್? ಸರ್, ಮೊನ್ನೆ ದಿನ ಬಂದ ಭಾರೀ ಮಳೆಗೆ ನಮ್ಮೂರ ಕೆರೆ ತುಂಬಿ ಕೋಡಿ ಬಿದ್ದಿತ್ತು. ಕೋಡಿ ನೀರು ಹೊರಗೆ ರಭಸವಾಗಿ ಬರುವಾಗ ನಮ್ಮ ಎತ್ತರಕ್ಕೆ ಸೋಪಿನ ನೊರೆ ಉಕ್ಕಿ ಬರುತ್ತಾ ಇತ್ತು. ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಆ ನೊರೆಯನ್ನು ಒಬ್ಬರ ಮೇಲೆ ಒಬ್ಬರು ಎರಚುತ್ತಾ ಇದ್ವಿ ಸರ್. ಜೊತೆಗೆ ಕೆರೆ ನೀರು ಒಂದು ರೀತಿಯಲ್ಲಿ ವಾಸನೆ ಬರುತ್ತಾ ಇದ್ದು ನೋಡಲು ಕಡು ಬಣ್ಣದಲ್ಲಿ ಇತ್ತು. ಅಲ್ಲ ಸರ್, ನೀವು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆಯ ನೀರು ಶುದ್ಧ ನೀರು, ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ವಾಸನೆಯೂ ಇಲ್ಲ ಎಂದು ಹೇಳಿದ್ರಿ. ಆದರೆ ಅದೇ ಕೆರೆಯಲ್ಲಿ ಸಂಗ್ರಹವಾದ ಮಳೆ ನೀರಿಗೆ ಬಣ್ಣ ಇದೆ, ವಾಸನೆ ಇದೆ ಹಾಗೂ ಒಂದು ರೀತಿಯ ರುಚಿ ಇದೆ. ಇದು ಹೇಗೆ ಸರ್? ಮಧು, ನಾನು ಪಾಠ ಮಾಡುವಾಗ ಹೇಳಿದ ಹಾಗೆ ಮಳೆ ನೀರು ನೀರಿನ ಮೂಲಗಳಿಂದ ಬಾಷ್ಪ ವಿಸರ್ಜನೆಯಿಂದ ಉತ್ಪತ್ತಿಯಾದ ನೀರು. ಅದಕ್ಕೆ ಬಣ್ಣವೂ ಇಲ್ಲ, ರುಚಿಯೂ ಇಲ್ಲ, ಹಾಗೆ ವಾಸನೆ ಕೂಡ ಇರುವುದಿಲ್ಲ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಆದರೆ ಆ ನೀರು ವಾತಾವರಣದ ಮೂಲಕ ಭೂಮಿಗೆ ಸೇರಿದಾಗ ಇಲ್ಲಿನ ಲವಣಾಂಶಗಳು ಮಿಶ್ರಣಗೊಂಡು ಅದಕ್ಕೆ ಬಣ್ಣ, ರುಚಿ ಮತ್ತು ವಾಸನೆ ಬರುತ್ತದೆ. ಇಂದು ರೈತರು ಬಳಸುತ್ತಿರುವ ಅಗತ್ಯಕ್ಕಿಂತ ಹೆಚ್ಚಾದ ರಾಸಾಯನಿಕಗಳು, ಕೈಗಾರಿಕೆಗಳು ಶುದ್ಧೀಕರಿಸದೆ ಬಿಡುವ ಕಲುಷಿತ ನೀರಿನಿಂದ ಈ ಶುದ್ಧ ನೀರಿನ ಶುದ್ಧತೆ ಹಾಳಾಗಿದೆ. ನೀರಿನಲ್ಲಿ ಬೆರೆತ ಈ ರೀತಿಯ ಅಪಾಯಕಾರಿ ರಾಸಾಯನಿಕಗಳು ನೀರಿನಲ್ಲಿ ನೊರೆ ಉಂಟಾಗುವಂತೆ ಮಾಡುತ್ತವೆ. ಇದರಿಂದ ಜಲಚರಗಳ ಬದುಕು ನಾಶವಾಗುವ ಜೊತೆಗೆ ಮನುಷ್ಯನ ಮೇಲೂ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತದೆ. ಹೌದಾ ಸರ್? ಹೌದು. ಪ್ರಾರ್ಥನಾ, ನೀನು ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನ ಹೇಳುವೆಯಾ? ಆಗಲಿ ಸರ್, ವಿಶ್ವ ಪರಿಸರ ದಿನದ ಉದ್ದೇಶಗಳನ್ನು ಹೇಳುತ್ತೇನೆ. ಅವು ಯಾವುವೆಂದರೆ ಜಾಗತಿಕ ಜಾಗೃತಿ ಮೂಡಿಸುವುದು, ಪರಿಸರವನ್ನು ರಕ್ಷಿಸಲು ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳುವುದು,
ತುರ್ತು ಪರಿಸರ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು, ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸಮುದಾಯವನ್ನು ಸಜ್ಜುಗೊಳಿಸುವುದು, ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪ್ರತಿಪಾದಿಸುವುದು, ಹವಾಮಾನ ಬದಲಾವಣೆ, ಅರಣ್ಯನಾಶ, ಮಾಲಿನ್ಯ ಮತ್ತು ಜೀವವೈವಿಧ್ಯತೆಯ ನಷ್ಟದಂಥ ಜಾಗತಿಕ ಪರಿಸರ ಸವಾಲುಗಳ ಬಗ್ಗೆ ಗಮನ ಸೆಳೆಯುವುದು, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯಲ್ಲಿ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ದೇಶಗಳ ಪ್ರಯತ್ನಗಳ ಯಶಸ್ಸನ್ನು ಗುರುತಿಸುವುದು. ಸರ್, ನಮ್ಮ ತಂದೆ ಹೇಳ್ತಾ ಇದ್ರು, ಅವರು ಚಿಕ್ಕವರಾಗಿದ್ದಾಗ ನಮ್ಮದು ಹಳೆಯ ಜಂತೆ ಮನೆ ಇತ್ತು. ಅಂದರೆ ಮರದ ಮುಟ್ಟು ಮತ್ತು ಮಣ್ಣಿನಿಂದ ಚಾವಣಿ ಮಾಡಿರುವ ಮನೆ. ಗುಬ್ಬಚ್ಚಿಗಳು ಅದರ ತುಂಬ ಗೂಡು ಕಟ್ಟಿ ಮರಿ ಮಾಡ್ತಾ ಇದ್ದವಂತೆ. ಒಂದೊಂದು ಬಾರಿ ಗುಬ್ಬಚ್ಚಿಗಳ ಮರಿ ಜಾರಿ ಕೆಳಗೆ ಬಿದ್ದಾಗ ನಮ್ಮ ತಂದೆ ಅವರೆಲ್ಲ ಅದನ್ನು ಹಿಡಿದುಕೊಳ್ಳಲು ಹೋಗ್ತಾ ಇದ್ರಂತೆ. ಆಗ ನಮ್ಮ ಅಜ್ಜಿ, ಮುಟ್ಟಬೇಡ್ರೋ, ಮನುಷ್ಯರು ಮುಟ್ಟಿದರೆ ತಾಯಿ ಮರಿಗಳನ್ನು ತನ್ನ ಬಳಿ ಸೇರಿಸುವುದಿಲ್ಲ ಎಂದು ಬೈತಾ ಇದ್ರಂತೆ. ಈಗ RCC ಮನೆಗಳಾಗಿ ಆ ಗುಬ್ಬಚ್ಚಿಗಳೆಲ್ಲ ಕಾಣದಂಗೆ ಆಗಿಬಿಟ್ವು. ಹಾಗಾದರೆ ಆ ಗುಬ್ಬಚ್ಚಿಗಳೆಲ್ಲ ಎಲ್ಲಿ ಹೋದ್ವು ಸರ್? ಹೌದು ಮಗು, ನೀನು ಹೇಳೋದೆಲ್ಲ ಸರಿಯಾಗೇ ಇದೆ. ಹಿಂದೆ ಗೂಡು ಕೊಟ್ಟೋಕೆ ಪಕ್ಷಿಗಳಿಗೆ ಹಲವು ಜಾಗ ಇರ್ತಾ ಇದ್ವು. ಅಂದ್ರೆ ಮರದ ಮೇಲೆ, ಬಾವಿಯಲ್ಲಿನ ಸಣ್ಣ ಪೊದೆಗಳು, ಮನೆಯ ಜಗಲಿಗಳು, ಹೀಗೆ ಅನೇಕ ಕಡೆ ಗೂಡು ಕಟ್ಟಿ ಮನುಷ್ಯರ ಜೊತೆ ಬೆರೆತು ಬದುಕ್ತಾ ಇದ್ವು. ಹಾಗೆಯೇ ರೈತರು ತಾವು ಬೆಳೆದಂತಹ ಧಾನ್ಯದ ಒಂದು ಭಾಗ ಅವುಗಳಿಗೂ ಸೇರ್ತಾ ಇತ್ತು. ಇಂದು RCC ಮನೆಗಳಿಗೆ ಗೂಡು ಕಟ್ಟಲು ಈ ನಮ್ಮ ಪಕ್ಷಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಅದಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ನಾವು ಬಳಸುವ ಫೋನ್ಗಳಿಂದ ಅದರ ರೇಡಿಯೋ ತರಂಗಗಳು ಅವುಗಳ ಜೀವನ ವಿಧಾನವನ್ನು ಹಾಳು ಮಾಡಿವೆ. ಹಾಗೆಯೇ ಅವುಗಳ ಸಂತಾನವೇ ನಶಿಸಿ ಹೋಗ್ತಾ ಇದೆ. ಒಟ್ಟಾರೆ ಈ ಬದಲಾದ ಮಾನವನ ಜೀವನದ ಶೈಲಿಯಿಂದ ಪಕ್ಷಿಗಳ ಒಂದು ಬದುಕುವ ಹಕ್ಕನ್ನೇ ನಾವು ಕಸ್ಕೊಂಡಿದ್ದೇವೆ. ಆಯಿತು ಮಕ್ಕಳೇ, ನೀವು ಪರಿಸರ ಜಾಗೃತಿಯ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ತುಂಬಾ ಸಂತೋಷ. ಭಾರತ ಸರ್ಕಾರವು ಪರಿಸರ ಸಂರಕ್ಷಣೆಗಾಗಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದೆ. ಇದರ ಅಂಗವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಹರಿಯಬ್ಬೆ ಸೇರಿ ದಿನಾಂಕ 5/6/2025 ಶುಕ್ರವಾರ ಮಗುವಿಗೊಂದು ಗಿಡ ಹಾಗೆ ಶಾಲೆಗೊಂದು ವನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ದಿನ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಬೇಕು. ಆ ದಿನ ಏನೇನು ಕಾರ್ಯಕ್ರಮಗಳು ನಡೆಯುತ್ತವೆ ಸರ್? ಆ ದಿನ ಬೆಳಗ್ಗೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಹಾಗೂ ತಾಯಂದಿರು ಶಾಲೆಗೆ ಬಂದು ತಮ್ಮ ಕೈಯಾರೆ ಗಿಡಗಳನ್ನು ನೆಟ್ಟು ತಮ್ಮ ತಮ್ಮ ಮಕ್ಕಳಿಗೆ ಹಾರೈಕೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಪ್ರತಿ ಗಿಡಕ್ಕೂ ಮಕ್ಕಳ ತಾಯಂದಿರ ಹೆಸರಿನಲ್ಲಿ ಫಲಕಗಳನ್ನು ಅಳವಡಿಸಿ ಪ್ರತಿ ಮಗು ಅವನಿಗೆ ವಹಿಸಿದ ಗಿಡವನ್ನು ತನ್ನ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡಷ್ಟೇ ರೀತಿಯಲ್ಲಿ ಆ ಗಿಡವನ್ನು ಪೋಷಿಸಿ ಬೆಳೆಸಬೇಕಾಗಿದೆ. ಅವರು ಇಲ್ಲಿ ಇರುವಷ್ಟು ದಿನ ಅದರ ರಕ್ಷಣೆ ಅವರ ಜವಾಬ್ದಾರಿಯಾಗಿರುತ್ತದೆ. ಇಲ್ಲಿ ನೇರಳೆ ಹಾಗೂ ಇತರ ಜಾತಿಯ ಹಣ್ಣುಗಳ ಬಿಡ್ತಕ್ಕಂಥ ಗಿಡಗಳನ್ನು ಬೆಳೆಸಲಿದ್ದು ಮುಂದಿನ ದಿನದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸುಲಭವಾಗಿ ಆಹಾರ ದೊರೆಯುವಂತೆ ಮಾಡುವ ಉದ್ದೇಶ ಇದೆ. ಅದೇ ದಿನ ಪರಿಸರ ತಜ್ಞ ಇವರಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಇರಲಿದ್ದು. ಸರ್, ನಾವಂತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕುತೂಹಲದಿಂದ ಕಾಯುತ್ತಿದ್ದೇವೆ. ಮಾತುಗಳನ್ನು ಕೇಳಲು ಹಾಗೂ ನಮಗೆ ನೀಡುವ ಗಿಡಗಳನ್ನು ರಕ್ಷಿಸಿ ಬೆಳೆಸಲು ನಮ್ಮ ಶಾಲೆಯ ಮೈದಾನವನ್ನು ಸಸ್ಯಕಾಶಿಯನ್ನಾಗಿ ಮಾಡುತ್ತೇವೆ ಸರ್. ಹಾಗೆಯೇ ಸರ್, ನಾನು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಘೋಷವಾಕ್ಯಗಳನ್ನು ಹೇಳ್ತೇನೆ ಸರ್. ಆಯ್ತು, ಹೇಳು ನೋಡೋಣ. ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ತುಂಬಾ ಚೆನ್ನಾಗಿ ಘೋಷವಾಕ್ಯಗಳನ್ನು ಹೇಳಿದೆ. ಹಾಗಾದ್ರೆ ನೀವೆಲ್ಲರೂ ಸೇರಿ ಈ ಘೋಷವಾಕ್ಯಗಳನ್ನು ಮತ್ತೊಮ್ಮೆ ಹೇಳ್ತೀರಾ? ಕಾಡು ಉಳಿಸಿ, ನಾಡು ಬೆಳೆಸಿ, ಉಸಿರಿಗಾಗಿ ಹಸಿರನ್ನು ರಕ್ಷಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಕಡಿದರೆ ಮರ, ಬರುವುದು ಬರ. ಮನೆಗೊಂದು ಮರ, ಊರಿಗೊಂದು ವನ. ಸರ್, ನಾನು ಒಂದಷ್ಟು ಘೋಷವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಳ್ತೀನಿ. ಆಯ್ತು, ಹೇಳು ನೂತನ್. ಥಿಂಕ್ ಗ್ರೀನ್, ಲಿವ್ ಕ್ಲೀನ್.
ಒನ್ ಅರ್ತ್ ಒನ್ ಚಾನ್ಸ್, ಲೆಟ್ಸ್ ಮೇಕ್ ಇಟ್ ಕೌಂಟ್. ಸೇವ್ ಅರ್ತ್ ಟುಡೇ ಫಾರ್ ಟುಮಾರೋ. ಪ್ಲಾಸ್ಟಿಕ್ ರೆಡ್ಯೂಸ್, ರೀಯೂಸ್, ರೀಸೈಕಲ್. ಟ್ರ್ಯಾಶ್ ದ ಪ್ಲಾಸ್ಟಿಕ್, ನಾಟ್ ದ ಪ್ಲಾನೆಟ್. ಭೇಷ್. ಮಧು ಮತ್ತು ನೂತನ್, ನೀವು ತುಂಬಾ ಉತ್ತಮವಾಗಿ ಘೋಷವಾಕ್ಯಗಳನ್ನ ಹೇಳಿದ್ರಿ. ಹಾಗೆ ಇತರ ವಿದ್ಯಾರ್ಥಿಗಳು ಕೂಡ ತುಂಬಾ ಉತ್ತಮವಾಗಿ ಘೋಷವಾಕ್ಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಮಕ್ಕಳೇ, ಪರಿಸರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಹಲವಾರು ಮಹನೀಯರು ಇದ್ದಾರೆ. ಅವರ ಬಗ್ಗೆ ಯಾರಾದರೂ ಹೇಳ್ತೀರಾ? ಸರ್, ನಾನು ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಹೇಳುತ್ತೇನೆ. ಸಾಲು ಮರದ ತಿಮ್ಮಕ್ಕನವರು ವೃಕ್ಷ ಮಾತೆ ಎಂದು ಸಹ ಕರೆಯುತ್ತಾರೆ. ತಮ್ಮ ಪತಿಯ ಜೊತೆ ಸೇರಿ ರಾಮನಗರದ ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿಯಲ್ಲಿ ಆಲದ ಮರಗಳನ್ನು ಹಂತ ಹಂತವಾಗಿ ಸಸಿಗಳನ್ನು ನೆಟ್ಟು ನೀರುಣಿಸಿ ಅವುಗಳಿಗೆ ರಕ್ಷಣೆ ನೀಡಿ ಸುಮಾರು 385 ಆಲದ ಮರಗಳನ್ನು ಬೆಳೆಸಿದ್ದಾರೆ. ಮಕ್ಕಳಿಲ್ಲದ ತಮ್ಮ ನೋವನ್ನು ಗಿಡಗಳನ್ನು ಬೆಳೆಸುವ ಮೂಲಕ ಮರೆತು ವೃಕ್ಷ ಮಾತೆ ಎನಿಸಿಕೊಂಡಿದ್ದಾರೆ. ತಿಮ್ಮಕ್ಕನವರ ಈ ಸಾಧನೆಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರವು ತಿಮ್ಮಕ್ಕ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ನೀಡಿದೆ ಮತ್ತು ಅವರನ್ನು ಪರಿಸರ ರಾಯಭಾರಿಯಾಗಿ ನೇಮಕ ಮಾಡಿದೆ. ಅಪೂರ್ವ, ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ? ಸರ್, ನಾನು ಡಾಕ್ಟರ್ MS ಸ್ವಾಮಿನಾಥನ್ ರವರ ಬಗ್ಗೆ ಹೇಳುತ್ತೇನೆ. ಡಾಕ್ಟರ್ MS ಸ್ವಾಮಿನಾಥನ್ ರವರು ಭಾರತದ ಹಸಿರು ಕ್ರಾಂತಿಯ ಹರಿಕಾರರೆಂದೇ ಪ್ರಖ್ಯಾತರಾಗಿದ್ದಾರೆ. ಇವರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವುದು, ಮಿಶ್ರಗಳ ಗೋಧಿ ಬೀಜಗಳು ಉತ್ಪಾದನೆ ಮಾಡುವುದರ ಮೂಲಕ ಕೃಷಿಯಲ್ಲಿನ ಇಳುವರಿಯಲ್ಲಿ ಗಮನಾರ್ಹ ಏರಿಕೆಯನ್ನು ಮಾಡಿದರು. ಹೀಗಾಗಿ ವೈಜ್ಞಾನಿಕ ತಳಹಾದಿಯ ಬೇಸಾಯ ಪದ್ಧತಿಗಳ ಅನುಷ್ಠಾನದಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಇದೇ ಹಸಿರು ಕ್ರಾಂತಿ ಎಂದು ಮತ್ತು ಇವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಯಿತು. ಇವರ ಈ ಸಾಧನೆಗೆ ಮ್ಯಾಗ್ಸೆಸೆ, ಪದ್ಮಶ್ರೀ, ಪದ್ಮಭೂಷಣ ಪುರಸ್ಕಾರಗಳು ಸಂದಿವೆ. ಗುಡ್ ನಂದಿತಾ. ಡಾಕ್ಟರ್ MS ಸ್ವಾಮಿನಾಥನ್ ಇವರ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದೀಯಾ. ಹಾಗೆ ಲಕ್ಷ್ಮಿ, ನೀನು ಪರಿಸರ ದಿನಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನ ಕಲಿತಿದ್ದೀನಿ ಎಂದಿದ್ದೆ ಅಲ್ವಾ? ಆ ಹಾಡನ್ನ ಹೇಳ್ತೀಯಾ? ಆಯ್ತು ಸರ್. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು. ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಗುಡ್ ಲಕ್ಷ್ಮಿ, ಈ ಪರಿಸರದ ಹಾಡನ್ನ ತುಂಬಾ ಉತ್ತಮವಾಗಿ ಹೇಳಿದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ. ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ, ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿ ಒಲಿವೆ. ನವಿಲೇ
ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ವಿಜ್ಞಾನ ಶಿಕ್ಷಕರಾದ ಅನಿಲ್ ಕುಮಾರ್, ವಿದ್ಯಾರ್ಥಿಗಳಾದ ನಂದಿತಾ ಎಸ್ಟಿ, ಪ್ರಾರ್ಥನಾ, ಅಪೂರ್ವ, ಲಕ್ಷ್ಮಿ, ಮಧು ಹಾಗೂ ನೂತನ್. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. ಪ್ರಸಾರ ನಿರ್ವಹಣೆ ಶಿವಪ್ರಕಾಶ್ ಟಿಆರ್. ನಿಲಯದ ಪ್ರಸಾರ ನಿರ್ವಾಹಕರು. ಆಕಾಶವಾಣಿ. ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಕ್ಕಳಿಂದ ಕಾರ್ಯಕ್ರಮ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ. ಶುಭೋದಯ ಮಕ್ಕಳೇ. ತಮಗೂ ಶುಭೋದಯ ಸರ್. ನಂದಿತಾ, ಈ ದಿನ ನಾವೆಲ್ಲ ಇಲ್ಲಿ ಏಕೆ ಸೇರಿದ್ದೇವೆ ಎಂದು ತಿಳಿದಿದೆಯೇ? ಗೊತ್ತು ಸರ್. ಈ ದಿನ ಜೂನ್ 5 ವಿಶ್ವ ಪರಿಸರ ದಿನ. ಇದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಮಾತನಾಡಲು ನಾವಿಲ್ಲಿ ಸೇರಿದ್ದೇವೆ.